ಸೊ ಸಿಟಿ ರವಿ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದದನ್ನ ನೋಡಿದ್ವಿ. ಇನ್ನು ಮುಡಾ ಯಾತ್ರೆ ಬೆನ್ನಲ್ಲೇ ಮತ್ತೊಂದು ಯಾತ್ರೆಗೂ ಕೂಡ ಈಗ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಿಜೆಪಿಯಲ್ಲಿ ಈಗ ಮತ್ತೊಂದು ಯಾತ್ರೆಯ ಪ್ಲಾನ್ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅವ್ಯವಹಾರ ಕುರಿತು ನಡೆಯಲಿಕ್ಕಿರುವಂತಹ ಪಾದಯಾತ್ರೆ. ಈಗ ಸದ್ಯಕ್ಕೆ ಈ ಪಾದಯಾತ್ರೆಯಲ್ಲಿ ಮುಡಾ ಹಗರಣದ ಬಗ್ಗೆ ಹೆಚ್ಚು ಪ್ರಸ್ತಾಪ ಇದೆ. ಪಾದಯಾತ್ರೆ ಬಗ್ಗೆ ಪ್ರಸ್ತಾವನೆಯನ್ನ ಶ್ರೀರಾಮುಲು ಇಟ್ಟಿದ್ದಾರಂತೆ. ಚಿತ್ರದುರ್ಗ ಅಥವಾ ಬೇರೆ ಇನ್ಯಾವುದಾದ್ರೂ ಉತ್ತರ ಕರ್ನಾಟಕದ ಒಂದು ಭಾಗದಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡೋದ್ರ ಬಗ್ಗೆ ಪಾದಯಾತ್ರೆ ನಡೆಸ್ತೀವಿ ಅಂತ ಶ್ರೀರಾಮುಲು ಪ್ರಸ್ತಾವನೆ ಇಟ್ಟಿದ್ದಾರೆ. ಸೊ ಪಕ್ಷದಲ್ಲಿ ಚರ್ಚೆ ಮಾಡಿ ನಂತರ ತೀರ್ಮಾನ ಆಗತ್ತೆ. ತನ್ನ ಮೇಲೆ ಬಂದಿರೋ ಆರೋಪಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಬಳಸ್ಕೊಳ್ತಾ ಇರೋದು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸಿ ತೋರಿಸುವಂಥ ರಾಜಕಾರಣವನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ. ಒಂದಲ್ಲ 10 ತಪ್ಪುಗಳು ಮೂಢ ಹಗರಣಗಳು ಕಾಣ್ತವೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗಳನ್ನು ತೆರೆದು ಡೈವರ್ಟ್ ಮಾಡ್ತಾನೆ. ಮೌಖಿಕ ಸೂಚನೆ ಸಾಂಗ್ರಿಲಾ ಹೋಟೆಲ್ನಲ್ಲಿ ಅಂದಿನ ಸಚಿವ ಆಗಿದ್ದಂಥ ನಾಗೇಂದ್ರನೇ ಕೊಟ್ಟಿದ್ದಾರೆ ಅಂಥೇಳಿ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಬರೆದಿಟ್ಟರೆ ಇನ್ ಫ್ರಂಟ್ ಆಫ್ ಜಡ್ಜು ಆರೋಪಿಗಳಲ್ಲಿ ಸತ್ಯನಾರಾಯಣ ವರ್ಮ ಮತ್ತು ಮಂಜುನಾಥ್ ಪದ್ಮನಾಭು